ಕೇವಲ ಪಾಲಕ್ ಸೊಪ್ಪು ಮತ್ತು ಆಲೂಗೆಡ್ಡೆಯಿಂದ ಇಷ್ಟು ಕ್ರಿಸ್ಪಿ ಸ್ಪೈಸಿ ಬೋಂಡಾ ಮಾಡಬಹುದು ಅಂತ ಗೊತ್ತಿದ್ರೆ ನೀವು ಖಂಡಿತ ಇವತ್ತೇ ಟ್ರೈ ಮಾಡ್ತೀರಾ. ಹೊರಗಡೆ ಸಿಗುವ ಬೋಂಡಕ್ಕಿಂತ ಇದು ಇನ್ನೂ ಟೇಸ್ಟಿ, ಇನ್ನೂ ಕ್ರಿಸ್ಪಿ. ಹಾಗಿದ್ರೆ ಈ ಸೂಪರ್ ಈವ್ನಿಂಗ್ ಸ್ನಾಕ್ಸ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನಮಸ್ಕಾರ ಎಲ್ರಿಗೂ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪವಿ. ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಸುಲಭವಾಗಿ ಮಾಡಬಹುದಾದ ಟೇಸ್ಟಿ ಮತ್ತು ಹೊಸ ಹೊಸ ರೆಸಿಪಿಗಳನ್ನು ನೋಡಬಹುದು. ಹಾಗಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇಂದಿನ ರೆಸಿಪಿ ಶುರು ಮಾಡೋಣ. ಮೊದಲಿಗೆ 1 ಕಪ್ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕತ್ತರಿಸಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಮೀಡಿಯಂ ಸೈಜ್ ನಲ್ಲಿ ಕತ್ತರಿಸಿದ ಈರುಳ್ಳಿ ಸೇರಿಸಿದ್ದೀನಿ. ನಂತರ 1 ಆಲೂಗೆಡ್ಡೆಯನ್ನು ಉದ್ದವಾಗಿ ಸಣ್ಣದಾಗಿ ಕತ್ತರಿಸಿ ಸೇರಿಸಿ. ಜೊತೆಗೆ 1 ಹಸಿಮೆಣಸಿನಕಾಯಿಯನ್ನ ಸಣ್ಣದಾಗಿ ಕತ್ತರಿಸಿ ಸೇರಿಸಿಕೊಳ್ಳಿ. ಈಗ 1/4 ಟೇಬಲ್ ಸ್ಪೂನ್ ಅರಿಶಿನ, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಸೋಂಪು, 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಸ್ವಲ್ಪ ಇಂಗು, 1 ಟೇಬಲ್ ಸ್ಪೂನ್ ಮೀಡಿಯಂ ರವೆ, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ, ಚಿಟಿಕೆ ಅಡಿಗೆ ಸೋಡಾನ ಸೇರಿಸ್ಕೊಳ್ಳಿ. ಎಲ್ಲವನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ಕಲ್ಲಿರುವಂತಹ ನೀರಿನ ಅಂಶ ಎಲ್ಲ ಅಕ್ಕಿ ಹಿಟ್ಟಿಗೆ ರವೆಗೆ ಹೀರ್ಕೊಳ್ಳೋ ತರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಂತರ 1/2 ಕಪ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಇಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ಬಹುದು. ಇಲ್ಲೊಂದು ಟಿಪ್ ಹೇಳ್ತೀನಿ ಫ್ರೆಂಡ್ಸ್, ಕೇಳಿ. ಪಾಲಕ್ ಸೊಪ್ಪು ನೀರ್ ಬಿಡುತ್ತೆ, ಹಾಗಾಗಿ ಮೊದಲೇ ಹೆಚ್ಚು ನೀರು ಹಾಕೋಬೇಡಿ. ಮೊದಲು ಚೆನ್ನಾಗಿ ಕಲಸಿ ನಂತರ ಬೇಕಾದಷ್ಟು ಮಾತ್ರ ನೀರ್ನ ಸೇರಿಸಿ. ಈ ಹಿಟ್ಟಿನ ಮಿಶ್ರಣಕ್ಕೆ ಬೇಕಾದಷ್ಟು ನೀರ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಬೋಂಡಾ ಮಾಡೋ ಅದಕ್ಕೆ ಕಲಿಸ್ಕೊಳ್ಳಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಹಿಟ್ಟನ್ನ ಸಣ್ಣ ಸಣ್ಣ ಬೋಂಡಾ ಆಕಾರದಲ್ಲಿ ಎಣ್ಣೆಗೆ ಬಿಟ್ಕೊಳ್ಳಿ. ಒಳಗಡೆ ಸಾಫ್ಟ್ ಆಗಿ ಬರುತ್ತೆ. ಸ್ಟವ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ನಿಧಾನ ಫ್ರೈ ಮಾಡಿದ್ರೆ ಹೊರಗಡೆ ಕ್ರಿಸ್ಪಿ, ಒಳಗಡೆಯೂ ಕೂಡ ಸಂಪೂರ್ಣವಾಗಿ ಬೇಯುತ್ತೆ. ನೋಡಿ ಬೋಂಡಾ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬರ್ತಾ ಇದೆ. ಪಾಲಕ್ ಸೊಪ್ಪು ಮತ್ತು ಆಲೂಗೆಡ್ಡೆಯ ಕಾಂಬಿನೇಷನ್ ಇದಕ್ಕೆ ತುಂಬಾ ಒಳ್ಳೆಯ ರುಚಿ ಕೊಡುತ್ತೆ. ವಾವ್, ನೋಡಿ ಫ್ರೆಂಡ್ಸ್, ಹೊರಗಡೆ ಗೋಲ್ಡನ್ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಮತ್ತು ಸ್ಪೈಸಿ ಆಗಿರುವಂತಹ ನಮ್ಮ ಪಾಲಕ್ ಆಲೂಗೆಡ್ಡೆ ಬೋಂಡಾ ರೆಡಿ ಆಗಿದೆ. ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಇದೇ ರೆಸಿಪಿ ಮಾಡ್ತೀರಾ ಖಂಡಿತ. ಮಳೆಯ ಸಮಯಕ್ಕೆ ಸಂಜೆ ಟೀ ಟೈಮ್ಗೆ ಇದಕ್ಕಿಂತ ಬೆಸ್ಟ್ ಸ್ನಾಕ್ಸ್ ಇನ್ನೊಂದಿಲ್ಲ. ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ, ಎಲ್ಲರೂ ಖಂಡಿತ ಮೆಚ್ಕೊಳ್ತಾರೆ. ಈ ರೆಸಿಪಿ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ನಲ್ಲಿ ಹೇಗನಿಸ್ತು ಅಂತ ಹೇಳಿ. ಇಂತಹ ಇನ್ನಷ್ಟು ಟೇಸ್ಟಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.